ಖಾಲಿ ಜಾಗನೂ ಇದೆ ಸರ್. ಒಂದು ಸರ್ವೆ ನಂಬರ್ ಹಾಕಿದ್ದೀನಿ, ಇದು ಖಾಲಿ ಜಾಗ ಸರ್. ಎಷ್ಟು ಸರ್ ಸರ್ವೆ ನಂಬರ್ ನಮ್ಮೂರು ಸರ್ವೆ ನಂಬರ್ 14. ಇದು ಸರ್ಕಾರಿ ಜಾಗನೇ ಸರ್. ಈ ಜಾಗದಲ್ಲಿ ನಮ್ಮ ಸಮುದಾಯ ಭವನ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ ಸರ್. ಆಯ್ತು, ಥ್ಯಾಂಕ್ ಯು ಸರ್. ಊಟ ಮಾಡ್ಕೊಂಡು ಬರ್ರ ಎಲ್ಲ ಹೋಗಿ. ಏನಾಯ್ತು? ನಮ್ಮ ಜಮೀನು ತಿದ್ದುಪಡಿ ಮಾಡಿಸೋದು, ಬೇರೆ ನಂಬರ್ ಹಾಕ್ಸೋದು, ತಿದ್ದುಪಡಿ ಮಾಡೋದು, ಹೆಸರುಗಟ್ಟಿಗೆ ದೊಡ್ಡ ಇದು ಯಲಹಂಕಕ್ಕೆ 2 ವರ್ಷದಿಂದ ಕೊಟ್ಟರು ಕೂಡ ತಾಲೂಕು ಆಫೀಸಲ್ಲಿ ನಮ್ದು ಯಾವುದು ರೆಕಾರ್ಡ್ ಇಲ್ದಂಗೆ ಎಲ್ಲ ಇದು ಮಾಡಿಬಿಡ್ತಾರೆ. ತಾಲೂಕು ಆಫೀಸಲ್ಲಿ ಇರೋ ಅಧಿಕಾರಿಗಳನ್ನೆಲ್ಲ ಚೇಂಜ್ ಮಾಡಬೇಕು. ಅವರು 15 ವರ್ಷದಿಂದ ಇದ್ದಾರೆ, ಯಾರಿಗೇನು ಎಲ್ಲ ಮಾಡ್ತಾ ಇಲ್ಲ, ಸರಿಯಾಗಿ ತೊಂದರೆ ಕೊಡ್ತಾ ಇದ್ದಾರೆ. 1 ವರ್ಷದಿಂದ ಪ್ರಯತ್ನ ಪಟ್ಟರು ಆಗಲಿಲ್ಲ. ನಮ್ಮ ಜಮೀನು ಬೇರೆಯವರು ಬಂದು ನಮ್ಮದು ಅಂತ ಅಕ್ವೈರ್ ಮಾಡ್ಕೊಂತಾರೆ. ನಾವು ಪುರಾತನ ಕಾಲದಲ್ಲಿ ಬಿಡಕ್ಕೆ ಹೋಗ್ಬೇಡ ನೀನು, ಯಾರು ಬಂದ್ರು ಬಿಡಕ್ಕೆ ಹೋಗ್ಬೇಡ. ಕೊಡೋದಿಲ್ಲ ಬಿಡಿ ಸರ್, ಬಿಡೋದಿಲ್ಲ. ಪ್ರಾಣ ಹೋದ್ರು ಚಿಂತೆನ ಬಿಡ್ಬೇಡ ಸರ್, ಪ್ರಾಣ ಹೋದ್ರು ಬಿಡ್ಬೇಡ ಅಂದೆ. ಬಿಡೋದಿಲ್ಲ ಸರ್. ನಾನು ಹೇಗಿರು ಒಂದು ಸರ್ ತಿದ್ದುಪಡಿ ಮಾಡಿಸೋದು ನಮ್ಮದು ಅನ್ನೋದು ಸವರ್ಣೀಯರು ಬಂದು ನಾವು ಎಸ್ಸಿಗಳು ನಮ್ಮ ಜಮೀನು ಅಕ್ವೈರ್ ಮಾಡೋಕೆ ಅವರು ಇದು ಮಾಡ್ತಾ ಇದ್ದಾರೆ. ಪಕ್ಕದಲ್ಲಿ ನಮ್ಮದು ಪಿತ್ರಾರ್ಜಿತ ಆಸ್ತಿ ಇದು, ಅವರು ನಮಗೆ ಹೊಡಿಯೋಕ್ಕೆ ಇದು ಮಾಡ್ತಾ ಇದ್ದಾರೆ. ತಾಲೂಕು ಆಫೀಸ್ಗೆ ಏನು ರೆಕಾರ್ಡ್ ಕೊಟ್ಟರು ಏನಿಲ್ಲ. ಆಯ್ತು, ನಿನಗೆ ಪ್ರೊಡಕ್ಷನ್ ಕೊಡಿಸ್ತೀನಿ, DC ಗೂ ಹೇಳ್ತೀನಿ ನೋಡ್ರಿ. ಗ್ರಾಮ ಸಭೆಯಲ್ಲಿ DC ಅವರು ಅವ್ರ ಮನೆ ಹುಡುಕೊಂಡೋಗಿ ಕೂತ್ಕೊಬಿಡ ಅವ್ರ ಮನೆ ಮುಂದೆ ನಡಿ. ದಯವಿಟ್ಟು ಹಂಗೆ ಮಾಡ್ತೀನಿ ಸರ್, ಖಂಡಿತ. ಮನೆ ಏನಮ್ಮ? ಸರ್, ಮನೆ ಜಾಸ್ತಿಗೆ ಮಾಡಿದಾರಲ್ಲ, ನಾವು ತಗೊಳ್ಳೋ ಸಂಬಳದಲ್ಲಿ ಗಾರ್ಮೆಂಟ್ಸ್ ದುಡಿಯೋದ್ರಿಂದ ಲೋನು ಸಿಗೋದಿಲ್ಲ, ಕಟ್ಟೋಕ್ಕೂ ಕಷ್ಟ ಆಗೋದು. ಅದಕ್ಕೆ ಕಮ್ಮಿ, ಮೊದಲು ನೀವೇನು ಯೋಜನೆ ಮಾಡಿಕೊಡಿರೋ ಅದು ಮಾಡಿಕೊಡಿ ಸರ್. ಮನೆ ಆಗಿರೋ ಮನೆಯೇ ಕೊಟ್ಟಿಲ್ಲ ಇನ್ನೂ ನಾವು ಸಾಧನೆ. ಈಗ ಜಾಸ್ತಿ ಆಯ್ತದೆ, ಮೊದಲು ಏನು ಕೊಟ್ಟವ್ರೆ ಅದನ್ನ ತಗೊಳ್ಳೋದು ನೋಡು. ಈಗ ಎಷ್ಟು ಕೊಟ್ಟವ್ರೆ? ಇವಾಗ 8 ಲಕ್ಷ 9 ಲಕ್ಷ ಹೇಳ್ತಾರೆ ಸರ್. ನಾನು ಒಬ್ಬಳೇ ಗಾರ್ಮೆಂಟ್ಸಲ್ಲಿ ದುಡಿಯೋದು, ನಮ್ಮ ಮನೆಯವರು ಇಲ್ಲ. ಮತ್ತೆ ನಾವು ಹೆಂಗೆ ಅದನ್ನ ಬಡ್ಡಿ ಕಟ್ಟೋಕ್ಕಾಗುತ್ತೆ? ಅಷ್ಟು 9,000 8,000 ಗಂಟ. ಎಲ್ಲಿ ಕೊಟ್ಟವ್ರ ಮನೆ? ಸಾಧನಹಳ್ಳಿ. ಸಾಧನಹಳ್ಳಿ. ಇವಾಗ 8 9 ಹೇಳ್ತಾರೆ ಅಂತ ಇದ್ದಾರೆ ಸರ್. ನಾವು ತಗೊಳ್ಳೋದು 10,000 ಸಂಬಳದಲ್ಲಿ ನಾವು ಆದಾಯ ಕಟ್ಟಕ್ಕಾಗುತ್ತಾ ಸರ್? ಅಷ್ಟು ಆಯ್ತು, ನೋಡೋಣಮ್ಮ, ಸರಿ ಮಾಡ್ಸೋಣ. ಗೃಹಲಕ್ಷ್ಮಿ ಮತ್ತೆ ಅಲ್ವಾ? ಇಲ್ಲ ಸರ್, ಅದು ಆಗಿಲ್ಲ. ನಮ್ದು APL ಕಾರ್ಡ್ ಮನೆಗೆ ಹಾಕ್ತಿದ್ವಿ, ಅದು ಚೇಂಜ್ ಮಾಡೋಕ್ಕಾಗ್ತಾ ಇಲ್ಲ. ಗೃಹಲಕ್ಷ್ಮಿದು ತಗೊಳ್ತಾನೆ ಇಲ್ಲ ಸರ್ ರೇಷನ್ ಕಾರ್ಡು. ನೀ ಅದು ಸರಿಯಾಗಿ ಮಾಡಿ, ಫಸ್ಟು ಕಾರ್ಡ್ ರೆಡಿ ಮಾಡು. ಕಾರ್ಡ್ ರೆಡಿ ಕರೆಕ್ಟಾಗಿದೆ ಅಂತಾರೆ ಸರ್, ಮಾತ್ರ ಅಪ್ಲಿಕೇಶನ್ ಇದಾಗ್ತಾ ಇಲ್ಲ ಗೃಹಲಕ್ಷ್ಮಿದು. ಈಗ ತಿರ್ಗಾ ಇಲ್ಲಿ ಎಂಟ್ರಿ ಮಾಡಿಸಿದ್ಯಾ? ಹಾಂ, ಇಲ್ಲಿ ಕೊಟ್ಟು ಬಂದಿದ್ದೀನಿ ಅಪ್ಲಿಕೇಶನ್. ಎಂಟ್ರಿ ಮಾಡಿಸಿ. ಓಕೆ ಸರ್, ಆದಷ್ಟು ಮನೇಲಿ ಇದು ಮಾಡ್ಬಿಡಿ. ಆ ಮನೆ ಬಿಡಬೇಡ, ಸಾಧನಹಳ್ಳಿ ಮನೇನು ಬಿಡಬೇಡ. ಓಕೆ, ಬಿಡಬೇಡಿ, ಮನೇನ ಬಿಗಿಯಾಗಿ ಇಟ್ಕೊಂಡಿರಿ.